ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಕ್ರಿಕೆಟ್ ಪಂದ್ಯಗಳ ಟಿಕೆಟ್ ಹಂಚಿಕೆಯಲ್ಲಿ ಭಾರೀ ಅವ್ಯವಹಾರ ನಡೆಯುತ್ತಿದ್ದು, ಇದು ಕೇವಲ ಟಿಕೆಟ್ ಗ್ಯಾಂಬ್ಲಿಂಗ್ ಆಗಿ ಪರಿಣಮಿಸಿದೆ ಎಂದು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕ್ರೀಡಾಂಗಣವನ್ನು ಕೇವಲ ಹಣ ಮಾಡುವ ಯಂತ್ರವನ್ನಾಗಿ ಮಾಡಿಕೊಂಡಿದೆ ಎಂದು ನೇರವಾಗಿ ಆರೋಪಿಸಿದರು. ಐಪಿಎಲ್ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯುತ್ತಿರುವುದು ಸಂತೋಷದ ವಿಷಯ. ಆದರೆ ಟಿಕೆಟ್ಗಳನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮೂಲ ಬೆಲೆಗಿಂತ 10 ಪಟ್ಟು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲಾಗುತ್ತಿವೆ. ನನಗೆ 50,000 ರೂಪಾಯಿ ಕೊಟ್ಟು ಟಿಕೆಟ್ ಕೊಳ್ಳುವ ಶಕ್ತಿ ಇರಬಹುದು. ಆದರೆ ಗಲ್ಲಿ ಕ್ರಿಕೆಟ್ ಆಡುವ ಬಡವರ ಮಕ್ಕಳ ಕಥೆಯೇನು? ಅವರಿಗೂ ಸ್ಟೇಡಿಯಂನಲ್ಲಿ ಕುಳಿತು ಮ್ಯಾಚ್ ನೋಡುವ ಆಸೆ ಇರುವುದಿಲ್ಲವೇ ಎಂದು ಅವರು ಪ್ರಶ್ನಿಸಿದರು. ಯಾವ ಕೌಂಟರ್ನಲ್ಲಿ ಟಿಕೆಟ್ ಸಿಗುತ್ತಿದೆ ಎಂದು ತೋರಿಸಿ ನೋಡೋಣ ಎಂದು ಸವಾಲು ಹಾಕಿದ ಶಾಸಕರು, ಸ್ಟೇಡಿಯಂನ ಒಟ್ಟು 40,000 ಆಸನಗಳಲ್ಲಿ ಕನಿಷ್ಠ 20,000 ಟಿಕೆಟ್ಗಳನ್ನಾದರೂ ಕೌಂಟರ್ ಮೂಲಕ ಜನಸಾಮಾನ್ಯರಿಗೆ ಮಾರಾಟ ಮಾಡಬೇಕು ಎಂದು ಆಗ್ರಹಿಸಿದರು. ಶಾಸಕರಿಗೆ ಭಿಕ್ಷುಕರಿಗೆ ನೀಡಿದಂತೆ ಟಿಕೆಟ್ ನೀಡಲಾಗುತ್ತಿದೆ. ನನಗೆ ಸಿಕ್ಕ 2 ಟಿಕೆಟ್ಗಳನ್ನು ನಾನು ಬಡಮಕ್ಕಳಿಗೆ ನೀಡಿದ್ದೇನೆ ಎಂದು ಅವರು ತಿಳಿಸಿದರು. ನೋಡ್ರಿ, ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರೋದಕ್ಕೆ ಭಾಳ ಸಂತೋಷ ಇದೆ, ಅಭಿಮಾನಿಗಳಿಗೆ ಭಾಳ ಇದೆ. ಆದರೆ ಒಂದು ನೋವಿನ ಸಂಗತಿ ಅಂದರೆ 1 to double ಟಿಕೆಟ್ ರೇಟ್ ಮಾಡೋದು, 5,000 ಟಿಕೆಟ್ನ ಆನ್ಲೈನಲ್ಲಿ ಬಿಟ್ಟು 5 ನಿಮಿಷ ಖಾಲಿ ಆಯಿತು ಅನ್ನೋದು. ಮಾಮೂಲಿ ಸಾರ್ವಜನಿಕರಿಗೆ ಟಿಕೆಟ್ ಸಿಗ್ತಾಯಿಲ್ಲ, ಸಿಗೋದೆಲ್ಲ ಬ್ಲ್ಯಾಕಲ್ಲಿ ಮಾರ್ತಾಯಿದ್ದಾರೆ. ಒಂದು. ಎರಡನೇದು, 500 ರೂಪಾಯಿ ಟಿಕೆಟ್ನ 3,000, 3,000 ಟಿಕೆಟ್ನ 15,000, 60,000, 70,000 ಟಿಕೆಟ್ ರೇಟ್ ಇಟ್ಟು ಕನ್ನಡಿಗರಿಗೆ ದ್ರೋಹ ಮಾಡ್ತಾಯಿದ್ದಾರೆ. ಎರಡನೇದು. ಮೂರನೇದು, ಕುಡಿಯೋ ನೀರು ಕೊಡ್ತಾಯಿಲ್ಲ. ಮೊನ್ನೆಲ್ಲ ಜನಗಳು ನಮ್ಮನ್ನ ಸಾಯಿಸ್ಬಿಡ್ತೀರ ನೀವು ಕುಡಿಯೋ ನೀರು ಕೊಡೋದೇನೆ. ಒಂದು ಕನಿಷ್ಠ ಮೂಲ ಸೌಕರ್ಯನೂ ನೀವು ಒದಗಿಸಲ್ಲ ಅಂತ ಹೇಳಿದ್ರೆ, ಅಂದರೆ ನೀವು ಇದನ್ನು ದುಡ್ಡು ಮಾಡೋ ಮಿಷಿನ್ ಮಾಡ್ಕೊಂಡಿದ್ದೀರಾ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಅನ್ನೋದು ನನ್ನ ಪ್ರಶ್ನೆ. ನೀವು ದುಡ್ಡು ತಗೋತಾ ಇದ್ದೀರಾ, ಇಲ್ಲ ನೀವು ಆಡಿಸಿ, ನಮಗೂ ಖುಷಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಸಂತೋಷ ಆಗ್ತಾಯಿದೆ, ಬೆಂಗಳೂರು ಹೆಸರಿದೆ, ಎಲ್ಲ ಒಪ್ಕೊಳ್ಳೋಣ. ಕನಿಷ್ಠ ನೀರು ಕೊಡಬೇಕಲ್ಲ, 50 ರೂಪಾಯಿ ನೀರು ಕೊಡಬೇಕಲ್ಲ. 3,000 ರೂಪಾಯಿ ಟಿಕೆಟ್, ಮಿನಿಮಮ್ 3,000 ತೊಗೋತಾ ಇದ್ದೀರಾ. ಆ 3,000 ಕೊಟ್ಟೋದನಿಗೆ ನೀರು ಕೊಡಲ್ಲ, ಏನು ಮಾಡ್ತಾಯಿದ್ದಾರೆ? ಅದನ್ನು ಫಸ್ಟು KC ಅವರ, ಇಲ್ಲ DNA ಅವರ, ಅಥವಾ ಫ್ರ್ಯಾಂಚೈಸಿಯವರ, ಅಥವಾ IPL ನಡೆಸ್ತಾ ಇರೋರು ಯಾರು? ಫಸ್ಟ್ ನೀರು ಕೊಡಿ. ನೀವು ಏನು ಮಾತಾಡಿದ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀವಿ ಅನ್ನೋ ದುರಹಂಕಾರದಿಂದ ಎಲ್ಲ ನಮ್ಮ ಕೈಯಲ್ಲೇ ಇದೆ ಅನ್ನೋ ಥರ ಮಾಡೋದನ್ನು ಬಿಟ್ಟು ಸಾರ್ವಜನಿಕರಿಗೆ, ಈಗ ನೆಕ್ಸ್ಟ್ ಭಾನುವಾರ ಮ್ಯಾಚ್ ಇದೆ CSK ವರ್ಷ, ಅದಕ್ಕಾದರೂ ಒಳ್ಳೆ ನೀರು ಕೊಡಿ. ಫಸ್ಟ್ ಜನಗಳಿಗೆ ನೀರು ಕೊಡಿ, ನೀರು ಕೊಡದೆ ಸಾಯಿಸಬೇಡಿ. ನೀವು ಬರೀ ದುಡ್ಡು ಮಾಡಿಕೊಂಡು ನೀವು ಮಜಾ ಮಾಡೋದಕ್ಕೆ ಕ್ರಿಕೆಟ್ ಟೂರ್ನಮೆಂಟಿನ ಕನ್ನಡದ ನೆಲನ ಬಳಸ್ಕೊಳ್ಳೋದಕ್ಕಲ್ಲ. ನೀವು ಮಾಡಿ ನಡೆಸಿ, ನಾವು ಬರ್ತೀವಿ, ನಾವು ದುಡ್ಡು ಕೊಟ್ಟು ನೋಡ್ತೀವಿ, ನಾವೇನು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆದರೆ ಮೂಲಭೂತ ಬಾತ್ರೂಮ್ ಇಲ್ಲ, ಕುಡಿಯೋ ನೀರು ಕೊಡಲ್ಲ. ಒಂದು ಸಣ್ಣ 1,000 ಜನ ನೋಡಿಸಿದ್ರೇ ಟಾಯ್ಲೆಟ್ಗಳನ್ನ ತರಿಸಿ ಇಟ್ಟು, ನೀರು ಬಾಟ್ಲುಗಳನ್ನ ಇಟ್ಟು, ನಮ್ಮ ಪಾಪ ಎಂತೆಂಥ ಬಡವರು ಪ್ರೋಗ್ರಾಮ್ ಮಾಡೋದ್ರಲ್ಲೇ ನಡೆಸ್ತಾರೆ. ಹುಡುಗರು ಏರಿಯಾ ಗಲ್ಲಿಗಳಲ್ಲಿ ಕ್ರಿಕೆಟ್ ಮಾಡೋತವಲ್ಲೇ ನೀರು ಬಾಟ್ಲುಗಳನ್ನ ಇಟ್ಕೊಂಡು ಕ್ಯಾನ್ ಇಟ್ಕೊಂಡು ಕಾಯ್ತಾರೆ. 50,000 ಜನ ಬರ್ತಾರೆ. ಏನು ಹುಡುಗಾಟ ಆಡ್ತಾಯಿದ್ದೀರಾ ನೀವು? ಇದು ಎಚ್ಚರಿಕೆ ಅನ್ಕೋತೀರ, ಏನು ಅನ್ಕೊಳ್ತೀರಾ? ಫಸ್ಟು ಕುಡಿಯೋ ನೀರು ಕೊಡ್ರಿ ಜನಕ್ಕೆ. ನೋಡಿರಿ, ಕ್ರಿಕೆಟ್ ಅಭಿಮಾನಿಗಳು, ಬಹುಸಂಖ್ಯಾತ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಟೂರ್ನಮೆಂಟ್ ನಡಿಬೇಕು ಅನ್ನೋದು ಒತ್ತಾಸೆ. ಆ ಒತ್ತಾಸೆಗೆ ಸರ್ಕಾರ ಕೂಡ ಅವ್ರ ಪರ ಇದ್ದೀವಿ. ಹಂಗೆ ಅಂದಿದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಕುಡಿಯೋ ನೀರು ಕೊಡಲ್ಲ, ಟಾಯ್ಲೆಟ್ ಸರಿಯಾಗಿರಲ್ಲ ಅನ್ನೋದಕ್ಕೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ. ಫಸ್ಟ್ ಕುಡಿಯೋ ನೀರು ಕೊಡಲಿ, ಅಲ್ಲಿ ಬರೋರಿಗೆ ಒಂದೊಂದು ಬಾಟ್ಲು ಕೊಡಲಿ, ಇಲ್ಲ ಅಲ್ಲಿ ಟ್ಯಾಪಲ್ಲಿ ನೀರಿಡಲಿ, ಕ್ಯಾನಲ್ಲಿ ಒಂದೊಂದು ಪೆವಿಲಿಯನ್ಗಳಲ್ಲೂ ಇಟ್ಟರೆ, ಜನಗಳ ಸ್ಟ್ಯಾಂಡ್ಗಳಲ್ಲಿ ಇಟ್ಟರೆ ಹೋಗಿ ಕುಡಿತಾರೆ. 4 ಅವರ್. ನೀನು ಒಂದು ಸರಿ ಟೂರ್ನಮೆಂಟ್ 3 ಅವರ್ ಇರುತ್ತೆ, ಅದಕ್ಕೆ ಮುಂಚೆ 3 ಅವರ್ ಮುಂಚೆ ಒಳಗೆ ಬಂದು ಕೂತ್ಕೊಳ್ತಾರೆ. ಪಾಪ ಎಷ್ಟೋ ದೂರಗಳಿಂದ ಬಂದು ಕುಡಿಯೋ ನೀರು ಕೊಡೋಲ್ಲ ಅಂದರೆ ಸತ್ತೋದ್ರೆ ಯಾರು ಅದಕ್ಕೆ ಹೊಣೆ? ಫಸ್ಟ್ ಅವ್ಯವಸ್ಥೆಯನ್ನು KC ವೆಂಕಟೇಶ್ ಪ್ರಸಾದ್ ಅವರು ಕ್ರಿಕೆಟ್ ಆಡಿದ್ದಾರೆ, ಅವರು ಇದನ್ನು ಗಮನಿಸಬೇಕು. ಫಸ್ಟ್ ಕುಡಿಯೋ ನೀರು ಕೊಡಲಿ. ಎಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ಟೀಕೆಗೂ ಮತ್ತು ಹೊಗಳೋದಕ್ಕೂ ಎರಡಕ್ಕೂ ಸಮಾನ ಅವಕಾಶ ಇದೆ. ಕೆಲವರು ಅವ್ರು ಕೇಳಿದ್ದು ಸರಿ ಅನ್ಬೋದು. ಈಗ ನನಗೂ 2 ಟಿಕೆಟ್ ಕೊಟ್ಟರು, ನಾನು ಅದನ್ನ ಯಾರೋ 2.5 ಲಕ್ಷ ಜನನ ನಾವು ಪ್ರತಿನಿಧಿಸ್ತೀವಿ ರೀ. ಬೆಳಗ್ಗೆ ಬಂದು ಸರ್ 2 ಟಿಕೆಟ್ ಕೊಡಿ, 2 ಟಿಕೆಟ್. ನಾನು ನೆನ್ನೆ ಒಬ್ಬ ಬಡವ್ರ ಹುಡುಗರಿಗೆ 2 ಹುಡುಗರು ಕೊಟ್ಟು ಕಳಿಸ್ದೆ. ಏನೋ ಅವ್ರಿಗೂ ಖುಷಿ, ನೋಡ್ಕೊಂಬರ್ಲಿ ಬಿಡಿ. ನೆಕ್ಸ್ಟ್ ಭಾನುವಾರನೂ 2 ಯಾರಿಗೋ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಹೋಗ್ತೀನಾ? ಯಾರೋ MLA ಹೋಗ್ಬೋದು, ಹೇಳೋ ಕಾಶಪ್ಪನವ್ರು ಹೇಳೋ ದಾಟಿ ಸರಿ ಇಲ್ಲದೆ ಇರ್ಬೋದು, ಬಟ್ ಅವ್ರು ಕೇಳಿದ್ದು ಕರೆಕ್ಟ್ ಇದೆ. ಅವ್ರ ಪಾಪ ಹೇಳೋಕ್ಕೆ ಬಂದಿಲ್ಲ ಅಷ್ಟೇ. ಅವ್ರು ಕೊಡೋದೇನು ಭಿಕ್ಷುಕರು ಥರ ಟಿಕೆಟ್ ಕೊಡ್ತಾರೆ? ಯಾವ ಏನು P2 ಕೊಡ್ತಾರೆ? ಇವರು P2 ಕೊಡ್ತಾರೇನ್ರಿ? M ಸ್ಟ್ಯಾಂಡೋ P ಸ್ಟ್ಯಾಂಡೋ ಯಾವುದೋ ಕೊಡ್ತಾರೆ. ಅಲ್ಲೇನು ಕೈ ಇಟ್ಟರೆ ಕಾಲು ಇಡೋಕ್ಕಾಗಲ್ಲ, ಕಾಲು ಇಟ್ಟರೆ ಕೊಡೋಲ್ಲ. ಕೊಟ್ಟಿದ್ರು ಯಾರೋ ನಮ್ಮ 2.5 ಲಕ್ಷ ಜನದಲ್ಲಿ ಯಾರೋ 2 ಕೊಟ್ಟು ಕಳಿಸ್ತೀವಿ. ಅವ್ರಿಗೊಂದು ಖುಷಿ, ನಮ್ಮ MLA ಕೊಟ್ಟರು ಅಂತ. ಏನು ನಾವು ಆಯಿತು, MLAಗಳು ಅವ್ರು ಏನು ಕೇಳಿದರೆ ನೋಡಿರಿ, ನಾವು ಸಾರ್ವಜನಿಕರ ಸಮಾಜ ಸೇವೆ ಮಾಡ್ತೀವಿ, ನಮಗೆ ಕಾರ್ಯ ಒತ್ತಡ ಇರ್ತದೆ, ಕ್ಷೇತ್ರದ ಒತ್ತಡ.
ಓಲಿ ಆಯ್ತು, ಯಾವ ಲೈನಲ್ಲಿ ನಿಂತ್ಕೋಬೇಕು, ಆಯ್ತಪ್ಪ ನಾನು ದುಡ್ಡು ಕೂಡ ಕ್ರೆಡಿದ್ದೀನಿ, ಟಿಕೆಟ್ ಎಲ್ಲಿ ಸಿಗ್ತಾ ಇದೆ? ನನ್ನ ಕ್ಷೇತ್ರದಲ್ಲಿ ಒಂದು 10 ಜನ ಟಿಕೆಟ್ ಕೇಳ್ತಾ ಇದ್ದಾರೆ ರೀ. ನಮ್ಗೆ ನಿಮಗೊಂದು MLA ಆಗಿದ್ದ ಟಿಕೆಟ್. ಈ ಭಾರತದ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಅಂದರೆ ಅವ್ರ ಕೈಲಿ ಎಲ್ಲವೂ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಥಿಂಕಿಂಗ್. ಅವರ ಥಿಂಕಿಂಗಿಗೆ ಕೆಲಸ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ. ಅವ್ರು ಅನ್ಕೋತಾರೆ MLA ಹೇಳಿದ್ರೆ ಟಿಕೆಟ್ ಸಿಕ್ಬಿಡ್ತದೆ. ಮೊನ್ನೆಯಿಂದ ನನಗೊಂದು 100 ಕಾಲ್ ಬಂದಿದೆ, 2 ಟಿಕೆಟ್ ಕೊಡಿ, 2 ಆಯಿತು. ನಾನು ಅದು ಎಷ್ಟು ಇಟ್ಟಿದ್ದಾರೆ ದುಡ್ಡು ಕೊಟ್ಟು ತೊಗೋತೀನಿ, ಎಲ್ಲಿ ಕೊಡ್ತಾರೆ ಕೇಳಿ, ಯಾವ ಕೌಂಟರಲ್ಲಿ ಕೊಡ್ತಾರೆ ಕೇಳಿ, ಎಲ್ಲಿ ಕೊಡ್ತಾ ಇದ್ದಾರೆ ರೀ? ಮೊದಲೆಲ್ಲ ಭಾರತದ ಮ್ಯಾಚ್ಗಳು ನಡಿಬೇಕಾದ್ರೆ ರಾತ್ರೆಲ್ಲ ಕಾಯ್ಕೊಂಡಿದ್ದು, ಬೆಳಗ್ಗೆ 8 ಗಂಟೆಗೆ ಕೊಡೋರು, ಮಧ್ಯಾಹ್ನ 4 ಗಂಟೆವರೆಗೂ 20,000 ಟಿಕೆಟ್ ಮಾರ್ದೋ, 10,000 ಟಿಕೆಟ್ ಮಾರ್ದೋ. IPL ಯಾವ ಕೌಂಟ್ರಲ್ಲಿ ಕೊಡ್ತಾ ಇದೆ ತೋರಿಸ್ರಿ ನೋಡೋಣ.